ಇವತ್ತು ಮೀಸಲಾತಿ ಬೇಕು, ಹಳೆ ಕಾಲದ ಜಾತಿಯನ್ನು ಬೈಯೋದು ಇದು ಅರ್ಥವಿಲ್ಲದ ಮಾತು. ನೀವು ಏನಾದರೂ ಒಂದು ಡಿಸಿಪ್ಲಿನ್ ತರಲಿಲ್ಲ ಅಂದರೆ ಸ್ಟ್ರಾಂಗ್ ಅನ್ನುವಂಥವ್ರು ವೀಕ್ ಅನ್ನು ನುಂಗ್ ಹಾಕ್ಬಿಡ್ತಾರೆ. ಈ ಜಾತಿ ಅನ್ನೋದು ರಿಲೆವೆಂಟ್ ಇಲ್ಲ, ಅದನ್ನು ತೆಗಿಬೇಕು ಅಂದರೆ ಇವಾಗಿನ ಸಮಾಜದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಿದ್ದುಪಡಿ ತರೋದು ಯಾರು, ಹೇಗೆ? ಆದರೆ ಇವತ್ತು ಜಾತಿ ಉಳಿಯುವುದಕ್ಕೆ ನೇರವಾಗಿ ಕಾರಣ ಇದರ ಕಲ್ಪಿಟ್ಟು ಸರ್ಕಾರಗಳು ತಾನು ಕೊಡುವ ಸವಲತ್ತುಗಳನ್ನೆಲ್ಲ ಜಾತಿಯ ಆಧಾರದ ಮೇಲೆ ಕೊಡ್ತಾ ಇದೆ. ಯಾಕೆ ಹಾಗೆ ಮಾಡಬೇಕು? ಆ ಕಾಲಕ್ಕೆ ಯಾವ ನಿಯಮಗಳು ಅನ್ವಯಿಸುತ್ತೋ ಅದನ್ನು ಮಾತ್ರ ತಗೊಂಡು ಅದನ್ನು ಪಾಲನೆ ಮಾಡಿ. ಸನಾತನ ಧರ್ಮ ಅಂತ ಬಂದಾಗ, ವೈದಿಕತೆ ಅಂತ ಬಂದಾಗ ಅಲ್ಲಿ ಜಾತಿಯ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಈ ಜಾತಿ ಅಂದರೆ ಏನು? ಈ ಹಿಂದೂ ಧರ್ಮಕ್ಕೆ ಅಥವಾ ಸನಾತನ ಸಂಸ್ಕೃತಿಗೆ ಜಾತಿ ಇವತ್ತು ಕೂಡ ಬೇಕಾ? ಜಾತಿಯಲ್ಲಿ ಮೇಲು ಕೀಳು ಇವತ್ತು ಕೂಡ ಬೇಕಾ? ಬೇಡ ಅಂದರೆ ಅದನ್ನು ತೊಲಗಿಸ್ಲಿಕ್ಕೆ ಏನು ಮಾಡ್ಬೋದು? ನೋಡಿ, ಇವತ್ತಿನ ಮೀಸಲಾತಿ ಪದ್ಧತಿ ಹೇಗಿದೆಯೋ ಜಾತಿ ಕೂಡ ಹಳೆ ಕಾಲದ ಒಂದು ಮೀಸಲಾತಿ ಪದ್ಧತಿ. ಇವತ್ತು ಮೀಸಲಾತಿ ಬೇಕು, ಹಳೆ ಕಾಲದ ಜಾತಿಯನ್ನು ಬೈಯೋದು ಇದು ಅರ್ಥವಿಲ್ಲದ ಮಾತು. ಹಳೆ ಕಾಲದ ಮೀಸಲಾತಿ ಪದ್ಧತಿ ಜಾತಿ. ಯಾವುದೇ ಸಮಾಜಕ್ಕೆ ನೀವು ಹೋಗಿ ನೋಡಿದ್ರು ಅಲ್ಲಿ ಸ್ಟ್ರಾಂಗ್ ಮತ್ತು ವೀಕ್ ಇರುತ್ತೆ. ನೀವು ಯಾವ ಇಂಗ್ಲೆಂಡ್ಗೆ ಹೋಗಿ, ಅಮೆರಿಕಾಗೆ ಹೋಗಿ, ಎಲ್ಲೇ ಹೋಗಿ ಸಮಾಜದಲ್ಲಿ ಕೆಲವರು ಸ್ಟ್ರಾಂಗರ್ ಸೆಕ್ಷನ್ಸ್, ಕೆಲವರು ವೀಕರ್ ಸೆಕ್ಷನ್ಸ್ ಅಂತ ಇರ್ತಾರೆ. ಎಕನಾಮಿಕಲಿ ಆರ್ ಸೋಷಿಯಲಿ, ಯಾವ ಆಸ್ಪೆಕ್ಟ್ ಆದರೂ ತಗೊಳ್ಳಿ, ಇಂಟೆಲೆಕ್ಚುಲಿ ತಗೊಳ್ಳಿ, ಸೋಷಿಯಲಿ ತಗೊಳ್ಳಿ, ಎಕನಾಮಿಕಲಿ ತಗೊಳ್ಳಿ, ಸ್ಪಿರಿಚುವಲಿ. ಯಾಕೆಂದ್ರೆ ಸಮಾಜ ಅನ್ನುವಂಥದ್ದು ಶ್ರೇಣೀಕೃತ ಸಮಾಜ. ಇವರು ಎಷ್ಟೇ ಕೂಗಾಡದ ಏನು ಪ್ರಯೋಜನ ಇಲ್ಲ. ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕೇ ಹೊರತು ಜೋರಾಗಿ ಕೂಗಿ ಯು ಕಾಂಟ್ ಸೈಲೆನ್ಸ್ ಟ್ರೂತ್ ಬೈ ಶೌಟಿಂಗ್ ಬಿಫೋರ್ ಟ್ರೂತ್. ಅಕ್ಸೆಪ್ಟ್ ಟ್ರೂತ್ ಆರ್ ಗೆಟ್ ಲಾಸ್ಟ್. ಸತ್ಯ ನಿಮ್ಮನ್ನು ಸತ್ಯಮೇವ ಜಯತೆ. ಸತ್ಯವನ್ನು ಒಪ್ಕೊಳ್ಳಿ, ಇಲ್ಲಾಂದ್ರೆ ಸತ್ಯದ ಮುಂದೆ ನಾವು ನಾಶವಾಗಬೇಕಾದ್ದು ಅನಿವಾರ್ಯವಾಗುತ್ತೆ. ಸತ್ಯವನ್ನು ವಿರೋಧ ಮಾಡಿ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಯಾವಾಗ ಪುನರ್ಜನ್ಮ ಅನ್ನುವಂಥ ಸಿದ್ಧಾಂತ ಇದೆಯೋ, ಪುನರ್ಜನ್ಮ ಸಿದ್ಧಾಂತ ನಾವು ಒಪ್ಪಲ್ಲ. ಅಮೀಬಾಯಿಂದ ಬುದ್ಧನವರೆಗೆ ವಿಕಾಸವಾದ ಇದೆ. ಅಮೀಬಾ ಯಾವುದು ಇವತ್ತು, ಅದು ಮುಂದೆ ಒಂದಿನ ಬುದ್ಧ ಆಗುತ್ತೆ. ಅಮೀಬಾ ನೇರವಾಗಿ ಬುದ್ಧ ಆಗುತ್ತಾ? ಇಲ್ಲ. ಲಕ್ಷಾಂತರ, ಸಹಸ್ರಾರು, ಲಕ್ಷಾಂತರ ಜನ್ಮಗಳಿದೆ. ಅಮೀಬಾ ನಾಳೆ ಇವತ್ತು ಅಮೀಬಾ ಇರೋದು ನಾಳೆ ಬುದ್ಧ ಆಗಲ್ಲ. ಯಾವ ವಿಜ್ಞಾನಿ ಹೇಳೋಕ್ಕಾಗಲ್ಲ, ಯಾವ ವಿವೇಕಿ ಹೇಳೋಕ್ಕಾಗಲ್ಲ, ಯಾವ ಬುದ್ಧಿಜೀವಿ ಇದನ್ನು ಒಪ್ಕೊಳ್ಳಲ್ಲ. ಏಕಕೋಶ ಜೀವಿಯಿಂದ ಪರಿಪೂರ್ಣ ಮಾನವನಾಗಬೇಕು ಅಂದರೆ, ಬುದ್ಧತ್ವಕ್ಕೆ ಬರಬೇಕು ಅಂದರೆ, ಬುದ್ಧನ ಮಟ್ಟಕ್ಕೆ ಬರಬೇಕು ಅಂತಂದರೆ ಫೇಸ್ಡ್ ಮ್ಯಾನರ್ ಇದ್ದೇ ಇದೆ. ಇದನ್ನೇ ಶ್ರೇಣೀಕೃತ ಸಮಾಜ ಅಂತ ನಾವು ಕರೆಯುವಂಥದ್ದು. ಹೀಗಾಗಿ ಸ್ಟ್ರಾಂಗ್, ವೀಕ್, ಮಿಡಲ್ ಕ್ಲಾಸ್ ಇದು ಯಾವತ್ತೂ ಇದ್ದೇ ಇದೆ. ನೀವು ಏನಾದರೂ ಒಂದು ಡಿಸಿಪ್ಲಿನ್ ತರಲಿಲ್ಲ ಅಂದರೆ ಸ್ಟ್ರಾಂಗ್ ಅನ್ನುವಂಥವರು ವೀಕನ್ನು ನುಂಗ್ ಹಾಕಿಬಿಡ್ತಾರೆ. ಯಾವುದೇ ಸಮಾಜದಲ್ಲಿ ಸ್ಟ್ರಾಂಗ್ ಆಗಿರೋರು ವೀಕನ್ನು ನುಂಗ್ ಹಾಕಿಬಿಡ್ತಾರೆ. ಏನು ಮಾಡೋದು? ಈ ವೀಕಿಗೆ ಏನು ಮಾಡೋದು? ವೀಕಿಗೆ ಒಂದು ಉದ್ಯೋಗ ಬೇಕಲ್ಲ, ಅವ್ರಿಗೂ ಒಂದು ಉದ್ಯೋಗ ಬೇಕು, ಸ್ಟ್ರಾಂಗ್ ಆದವ್ರಿಗೂ ಒಂದು ಉದ್ಯೋಗ ಬೇಕು, ಅವರು ಉಳಿಬೇಕು, ಇವರು ಉಳಿಬೇಕು. ಯಾವುದೋ ಒಂದು ಕಾಲದಲ್ಲಿ ಭಾರತದಲ್ಲಿ ಯೋಚನೆ ಮಾಡಿದರು, ನೋಡಪ್ಪ ನಿನ್ನ ತಂದೆಯ ಕಾರ್ಯವನ್ನು ನೀನು ಮುಂದುವರಿಸು. ಒಂದು ಸಮಾಜ ಅಂದರೆ ಸಾವಿರಾರು ವೃತ್ತಿಗಳು ಬೇಕು. ಒಬ್ಬ ಮಡಿಕೆ ಮಾಡಬೇಕು, ಇನ್ನೊಬ್ಬ ಬಂಗಾರದ ಒಡವೆ ಮಾಡಬೇಕು, ಇನ್ನೊಬ್ಬ ಕೆರೆ ನೀರನ್ನು ಗದ್ದೆಗೆ ಹರಿಸಬೇಕು, ಇನ್ನೊಬ್ಬ ವ್ಯವಸಾಯ ಮಾಡಬೇಕು, ಇನ್ನೊಬ್ಬ ಶಿಕ್ಷಣ ಕೊಡಬೇಕು, ಇನ್ನೊಬ್ಬ ಸಂಗೀತ ಹೇಳ್ಕೊಡ್ಬೇಕು, ಇನ್ನೊಬ್ಬ ಇನ್ನೇನೋ ಮಾಡಬೇಕು. ಒಂದು ಸಮಾಜದಲ್ಲಿ ಸಾವಿರಾರು ವೃತ್ತಿಗಳು ಇರ್ತವೆ. ಅದು ಹುಟ್ಟಿನ ಆಧಾರದ ಮೇಲೆ ಯಾಕೆ ಡಿಸೈಡ್ ಆಗಬೇಕು ಅಂತ? ಯಾವುದು ಅದು ನೆಕ್ಸ್ಟ್ ಡಿಸೈಡ್ ಮಾಡಿದ ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಂಥವ್ರ ಮನೆಯಲ್ಲಿ ಹುಟ್ಟಿದೆಯಪ್ಪ, ನಿನ್ನ ತಂದೆಯ ವೃತ್ತಿಯನ್ನು ನೀನು ಅನುಸರಿಸು. ನಮಗೆ ಬೈಬೇಡ, ಪ್ರಕೃತಿನಿಂದ ನಾ ಮನೆಯಲ್ಲಿ ಹುಟ್ಟಿಸಿದೆ, ಅದನ್ನ ತಂದೆಯ ವೃತ್ತಿಯನ್ನು ನೀನು ಅನುಸರಿಸು. ಇಲ್ಲ ನನಗೆ ಇದು ವೃತ್ತಿ ಬೇಡ ನನಗೆ ಅಂತಂದರೆ, ಹಾಗಾದರೆ ಯಾವ ವೃತ್ತಿಗೆ ಹೋಗ್ತೀಯಾ? ಬೇರೆ ಯಾವ ವೃತ್ತಿಗೆ ಹೋಗ್ತೀಯಾ? ಇನ್ನೊಂದು ವೃತ್ತಿಗೆ ಹೋಗ್ತೀನಿ, ನಾನು ಈ ವೃತ್ತಿಗೆ ಬರ್ತೀನಿ. ಆ ವೃತ್ತಿಯಲ್ಲಿ ಈಗಾಗಲೇ ಜನ ಇದ್ದಾರಲ್ಲ, ಅವ್ರು ನಿನ್ನನ್ನು ಬಿಡ್ತಾರ? ನೀನು ಹೋಗಿ ಅವ್ರ ಹತ್ರ ಹೋದರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತಲ್ಲ ಅವ್ರಿಗೆ. ನೀನು ಯಾಕೆ ಅಲ್ಲಿಗೆ ಹೋಗಬೇಕು? ಅವರು ನಿನ್ನ ಹತ್ರ ಬರೋ ಹಾಗಿಲ್ಲ, ನೀನು ಅವ್ರ ಹತ್ರ ಹೋಗೋ ಹಾಗಿಲ್ಲ. ನೀನು ಬೈಬೇಕು ನೇಚರ್ನ. ನಾವೇನು ನಿನ್ನನ್ನು ಕರ್ಕೊಂಡು ಬಂದು ಈ ಮನೇಲಿ ಹುಟ್ಟು, ನಿನ್ನನ್ನು ಕರ್ಕೊಂಡು ಬಂದು ಆ ಮನೇಲಿ ಹುಟ್ಟು ನಾವು ಮಾಡಿದ್ವ? ಯಾರಿಗೆ ಬೈತೀಯ ನೀನು? ಪ್ರತಿ ವೃತ್ತಿಗೂ ತನ್ನದೇ ಆದ ಪ್ಲಸ್ ಪಾಯಿಂಟ್ಸ್ ಇದೆ, ತನ್ನದೇ ಆದ ಮೈನಸ್ ಪಾಯಿಂಟ್ಸ್ ಇದೆ. ಪ್ರತಿ ವೃತ್ತಿಗೂ ತನ್ನದೇ ಆದ ಪ್ಲಸ್ ಪಾಯಿಂಟ್, ತನ್ನದೇ ಆದ ಮೈನಸ್ ಪಾಯಿಂಟ್ ಇದೆ. ಪ್ಲಸ್ ಪಾಯಿಂಟ್ಸ್ನು ಒಪ್ಕೋ, ಮೈನಸ್ ಪಾಯಿಂಟ್ಸ್ನು ಒಪ್ಕೋ. ಈಗ ಜಾತಿಗಳನ್ನು, ಸಾಮಾನ್ಯ ವರ್ಣಗಳನ್ನು, ಜಾತಿಗಳನ್ನು ಈಕ್ವೇಟ್ ಮಾಡ್ತೀವಿ. ಅಬ್ಸಲ್ಯೂಟ್ಲಿ ನಾಟ್ ಗುಡ್. ವರ್ಣಗಳಿರೋದು 4, ಆದರೆ ಜಾತಿಗಳು 1,00,000 ಜಾತಿ ಇದೆ. ಒಂದೊಂದು ವರ್ಣದಲ್ಲೂ ಕೂಡ 100 ಜಾತಿ ಇದೆ. ಒಂದೊಂದು ಜಾತಿಯಲ್ಲೂ 4 ವರ್ಣಗಳಿವೆ. ಜಾತಿ ಎನ್ನುವಂಥದ್ದು ಸಂಪೂರ್ಣವಾಗಿ ಆರ್ಥಿಕತೆಗೆ ಸಂಬಂಧಪಟ್ಟಿದ್ದು. ಎಂಪ್ಲಾಯ್ಮೆಂಟು ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಸಿಗಬೇಕು. ತಂದೆಯ ಉದ್ಯೋಗ ಮಗ ಮಾಡಲಿ. ಯಾವಾಗ ತಂದೆಯ ಉದ್ಯೋಗ ಮಗ ಮಾಡಲಿ ಅನ್ನೋ ವ್ಯವಸ್ಥೆ ಹೊರಟೋಯ್ತು, ಜಾತಿ ಬಿಕಮ್ಸ್ ಇರ್ರಿಲೆವೆಂಟ್, ಅಪ್ರಸ್ತುತ.
ಹೊರಟು ಬಹಳ ವರ್ಷ ಆಗೋಯ್ತದೆ ಹೋಗಿ. ಸನಾತನ ಧರ್ಮಕ್ಕೂ ಜಾತಿಗೂ ಸಂಬಂಧ ಎಲ್ಲಿದೆ? ಇದು ಉದ್ಯೋಗ ಸೃಷ್ಟಿ ಅಂತಾನೆ, ಉದ್ಯೋಗ ಖಾತ್ರಿ ಯೋಜನೆ. ನೀನು ಇದನ್ನೇ ಮಾಡಬೇಕು, ಅವನದನ್ನೇ ಮಾಡಬೇಕು, ಇವನಿದನ್ನೇ ಮಾಡಬೇಕು. ಮಧ್ಯೆ ನೀವು ಬರೋ ಹಾಗಿಲ್ಲ. ಬಂದರೆ ರಾಜನ ಅನುಮತಿ. ಇದೆಲ್ಲ ಮಾಡಿದವ್ರು ಯಾರು? ರಾಜ ಮಾಡಿದ್ದನ್ನು, ಯಾರು ಪುರೋಹಿತರು ಮಾಡಿದ್ದಲ್ಲ. ಇದೆಲ್ಲ ಪುರೋಹಿತರು ಅಂತ ಅಂದ್ಕೊಂಡು ಪುರೋಹಿತ ಶಾಹಿ ಗೊತ್ತಿಲ್ಲದೆ ಇರೋರದೇ ಗಲಾಟೆ. ಎಂಟಿ ವೆಸಲ್ಸ್ ಮೇಕ್ ಮಚ್ ನಾಯ್ಸ್. ಯಾವ ಪುರೋಹಿತ ಏನು ಇದನ್ನು ನೋಡಿ, ಸಮಾಜದಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ರಾಜನನ್ನು ಬಿಟ್ಟು ಇನ್ಯಾರಿಗೆ ಪವರ್ ಇರುತ್ತೆ? ಪುರೋಹಿತ ಮ್ಯಾಕ್ಸಿಮಮ್ ವಾಟ್ ಹಿ ಕ್ಯಾನ್ ಡೂ ಬಿಕಾಸ್ ಆಫ್ ಹಿಸ್ ಬ್ರೈನ್ ಪವರ್ ಆರ್ ವಾಟ್ ಎವರ್ ಇಟ್ ಈಸ್, ಹಿ ಮೇ ಗಿವ್ ಸಮ್ ರೆಕಮೆಂಡೇಶನ್ಸ್. ಅಂದ್ರೆ ರಾಜ ಒಪ್ಕೊಳ್ಬೇಕು ಅಂತ ಯಾವ ಕಾಲದಲ್ಲಿ ಬೈಂಡಿಂಗ್ ಇದೆ? ಎಷ್ಟೋ ಫೈನಾನ್ಸ್ ಕಮಿಷನ್, 8th ಫೈನಾನ್ಸ್ ಕಮಿಷನ್, ಈ ಕಮಿಷನ್, 28 ಕಮಿಷನ್ಗಳು ಎಲ್ಲ ಕೂಡ ರೆಕಮೆಂಡೇಶನ್ಸ್ ಮಾಡ್ತಾ ಇರ್ತಾರೆ. ಮಾಡಿ ರೆಕಮೆಂಡೇಶನ್ಸ್ ಅಲ್ಲಿ ರಾಜ ಒಪ್ಕೊಂಡಿರ್ತಾನೆ. ರಾಜನಿಗೆ ದೊಡ್ಡ ಜವಾಬ್ದಾರಿ ಇದೆಯಲ್ಲ, ಪ್ರೋಸ್ ಅಂಡ್ ಕಾನ್ಸ್ ನೋಡ್ತಾನಲ್ಲ ಅವನು. ಕರೆಕ್ಟ್. ಆಗಿನ ಕಾಲದಲ್ಲಿ ಈ ರೀತಿ ನಾನಾ ಕಾರಣಗಳಿಂದ ಈ ರೀತಿ ಇಂಪ್ಲಿಮೆಂಟ್ ಆಯಿತು ಅಂದ್ರೂ ಕೂಡ ಅದು ಬರ್ತಾ ಚೇಂಜ್ ಆಗಿದ್ದು ಹೇಗೆ ಅಂತ, ಒಂದು ಶ್ರೇಷ್ಠ, ಒಂದು ಕೀಳು, ಅದು ಮುಟ್ಟಬಹುದು ಮುಟ್ಟಂಗಿಲ್ಲ, ನೀರು ಕುಡಿಬಹುದು ಕುಡಿಯಂಗಿಲ್ಲ, ಇದೆಲ್ಲ ಎಲ್ಲಿಂದ ಬಂತು? ಅದಕ್ಕೆ ಇವತ್ತಿನ ಈ ಬದಲಾವಣೆ ಮಾಡಿದವ್ರು ಯಾರು ಮತ್ತು ಯಾವ ಕಾಲಘಟ್ಟದಲ್ಲಿ? ಶ್ರೇಷ್ಠ ಅನ್ನುವಂಥದ್ದು ಹೇಗೆ ಬಂದಿರಬಹುದು? ನನ್ನ ವ್ಯೂ ಇದೆಲ್ಲೂ ಇದು ಶ್ರೇಷ್ಠ, ಇದು ನಿಕೃಷ್ಟ ಅನ್ನುವಂಥದ್ದು ಯಾವುದೋ ಸ್ಮೃತಿಯಲ್ಲಿ ಬಂದಿರಬಹುದು. ಆಮೇಲೆ ನಾನು ಹೇಳ್ತಾ ಬಂದಿದ್ದೀನಿ, ಸ್ಮೃತಿ ಏನು ಹೇಳುತ್ತೆ, ಅದು ತಾತ್ಕಾಲಿಕವಾಗಿ ಯಾವುದೋ ಒಂದು ಸಮಸ್ಯೆಗೆ ಹುಟ್ಟಿಕೊಂಡಂಥ ತಾತ್ಕಾಲಿಕ ವ್ಯವಸ್ಥೆ. ನಮ್ಮ ದೇಶದಲ್ಲಿ ಶ್ರುತಿ ಸ್ಮೃತಿ ಅಂತ ಎರಡಿದೆ. ಶ್ರುತಿ ವೇದಗಳು, ಸ್ಮೃತಿ ಅಂತಂದ್ರೆ ಈ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಇತ್ಯಾದಿಗಳೆಲ್ಲ. ಈ ಶ್ರೇಷ್ಠ ನಿಕೃಷ್ಟ ಇವೆಲ್ಲ ಬಂದಿರತಕ್ಕಂಥ ಸ್ಮೃತಿಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ, ಬ್ರಹ್ಮಸೂತ್ರದಲ್ಲಿ ಎಲ್ಲೂ ಇಲ್ಲ. ಈ ದೇಶದ ಧರ್ಮ ಸನಾತನ ಧರ್ಮ. ಸನಾತನ ಧರ್ಮದ ಮೂಲ ತತ್ವ ವೇದಗಳ ಸಾರ ಉಪನಿಷತ್ತಿನ ಸಾರ ಭಗವದ್ಗೀತೆ. ಉಪನಿಷತ್ತುಗಳನ್ನು ಸುಲಭವಾಗಿ ನೆನಪಿಟ್ಕೊಳ್ಳೋದಕ್ಕೆ ಹುಟ್ಕೊಂಡಂಥ ಒಂದು ಪುಸ್ತಕ ಬ್ರಹ್ಮಸೂತ್ರ. ಇಷ್ಟು ಬಿಟ್ಟರೆ ಸನಾತನ ಧರ್ಮ ಬೇರೆ ಎಲ್ಲೂ ಇಲ್ಲ. ಸನಾತನ ಧರ್ಮದ ಬಗ್ಗೆ ನೀವು ಏನಾದರೂ ಮಾತನಾಡಬೇಕಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದೆಯಾ, ಬ್ರಹ್ಮಸೂತ್ರದಲ್ಲಿ ಹೇಳಿದೆಯಾ, ಉಪನಿಷತ್ನಲ್ಲಿ ಹೇಳಿದೆಯಾ, ಅದರಲ್ಲೂ ಉಪನಿಷತ್ತಿನಲ್ಲಿ ಹೇಳಿದೆಯಾ? ಉಪನಿಷತ್ತಿನಲ್ಲಿ ಏನಾದರೂ ದೋಷಗಳಿದ್ದರೆ ಅದು ಸನಾತನ ಧರ್ಮದ ದೋಷಗಳು. ಉಪನಿಷತ್ನಲ್ಲಿ ಅದಿಲ್ಲ ಅಂದರೆ ಅದಕ್ಕೂ ಸನಾತನ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಸನಾತನ ಧರ್ಮ ಸನ್ಯಾಸಿಗಳು, ಋಷಿಗಳು, ಆವತ್ತು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂಥ ಋಷಿಗಳು, ಸನ್ಯಾಸಿಗಳು, ಇವರಿಂದ ಪೇಟ್ರನೈಸೇಷನ್ ಪಡ್ಕೊಂಡಿದ್ದು. ಈ ಜಾತಿ ಇತ್ಯಾದಿಗಳೆಲ್ಲ ರಾಜನಿಂದ ಪೇಟ್ರನೈಸೇಷನ್ ಪಡ್ಕೊಂಡಿದ್ದು. ಆ ಫೀಲ್ಡೇ ಬೇರೆ, ಈ ಫೀಲ್ಡೇ ಬೇರೆ. ಸ್ಮೃತಿ ಅನ್ನುವಂಥದ್ದು ಒಂದು ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನಲ್ಲೇ ಸಮಾಜಕ್ಕೆ ಸಂಬಂಧಪಟ್ಟಂಥ ಯಾವುದು ಬರುವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ. ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದ್ದು ಕಾನ್ಸ್ಟಿಟ್ಯೂಷನಲ್ಲಿ ಬರಲ್ಲ. ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದ್ದು ಋಷಿ ಆಶ್ರಮಗಳಲ್ಲಿರ್ತಕ್ಕಂಥ ತಪಸ್ವಿಗಳು, ಋಷಿಗಳು, ಇವರು ಆಧ್ಯಾತ್ಮಿಕ ಕ್ಷೇತ್ರದ ವಾರಸುದಾರರು. ಅವರ ಕ್ಷೇತ್ರ ಪೇಟ್ರನೈಸೇಷನ್ನು, ಅಥಾರಿಟೀಸು ಅವರು. ರಾಜನಿಗೂ ಅದಕ್ಕೂ ಸಂಬಂಧ ಬರಲ್ಲ. ಈ ವೃತ್ತಿ ಎನ್ನುವಂಥದ್ದು, ಯಾರು ಯಾವ ವೃತ್ತಿ ಅನುಸರಿಸಬೇಕು, ಯಾರನ್ನು ಮದುವೆ ಮಾಡಿಕೊಳ್ಬೇಕು, ಇದೆಲ್ಲ ರಾಜನ ಸಂಬಂಧಪಟ್ಟಿದ್ದು, ಅದು ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿದ್ದು. ಹೀಗಾಗಿ ಸನಾತನ ಧರ್ಮಕ್ಕೂ ಸಮಾಜದಲ್ಲಿರ್ತಕ್ಕಂಥ ದೋಷಗಳಿಗೂ ಒಂದು ನಯಾ ಪೈಸೆಯಷ್ಟು ಸಂಬಂಧವಿಲ್ಲ. ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ, ಬುದ್ಧನಿಂದ ಹಿಡಿದು ರಾಮಮೋಹನ್ ರಾಯ್ವರೆಗೆ ಅನ್ಫಾರ್ಚುನೇಟ್ಲಿ ಇವರೆಲ್ಲರೂ ಮಾಡಿದಂಥ ತಪ್ಪು ಭಾರತದ ಸಾಮಾಜಿಕ ದೋಷಗಳನ್ನು ಭಾರತದ ಸನಾತನ ಧರ್ಮದ ದೋಷಗಳು ಅಂತ ತಪ್ಪು ತಿಳ್ಕೊಂಡಿದ್ದು. ತನ್ಮೂಲಕ ಈ ಸಾಮಾಜಿಕ ದೋಷಗಳು ಹೋಗಬೇಕು ಅಂದರೆ ಸನಾತನ ಧರ್ಮವನ್ನೇ ತೆಗೆದು ಬಿಡಬೇಕು ಅಂತ ಯೋಚನೆ ಮಾಡಿದ್ದು. ಅದೃಷ್ಟವಶಾತ್ ತಮ್ಮ ಯೋಜನೆಯಲ್ಲಿ ಅವರೆಲ್ಲ ಸೋತಿದ್ದು. ಅದೃಷ್ಟವಶಾತ್ ತಮ್ಮ ಯೋಜನೆಯಲ್ಲಿ ಅವರೆಲ್ಲ ಕೂಡ ಸೋತಿದ್ದು. ಆವತ್ತಿನಿಂದ ಇವತ್ತಿನವರೆಗೂ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಕೊಟ್ಟರು ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಸಮಾಜದಲ್ಲಿರ್ತಕ್ಕಂಥ ದೋಷಗಳನ್ನು ಸಾಮಾಜಿಕವಾಗಿ ನೀವು ಅದನ್ನು ತೆಗೀರಿ. ಅದು ಯಾವುದೋ ಒಂದು ಕಾಲದಲ್ಲಿ ಹೇಳಿರ್ತಾರೆ ಅವರು, ಯಾವ ಕಾರಣಕ್ಕೂ ಹೇಳಿದ್ರು, ಯಾವ ಕಾರಣಕ್ಕೂ ಅಂತ ಅವ್ರು ಬರೀಲಿಲ್ಲ, ಯಾಕೆ ಹೇಳಿದ್ರು ಅಂತ ಗೊತ್ತಾಗಲಿಲ್ಲ. ಇವತ್ತು ನಮಗೆ ಅಪ್ರಸ್ತುತ ಅಂತ ಅನಿಸುತ್ತೆ, ತೆಗೆದು ಬಿಡಿ. ಯಾಕೆಂದರೆ ಸ್ಮೃತಿಯಲ್ಲಿ ಇರೋದೇ ಕಾಲಕ್ಕೆ ಬದಲಾವಣೆ ಮಾಡುವುದಕ್ಕೆ. ಹಿಂದೆ ಒಂದು ಸಂದರ್ಭ ನಾನು ಹೇಳಿದ್ದೆ, ಸ್ವಯಂ ಮನು ಈ ಸ್ಮೃತಿಗಳನ್ನೆಲ್ಲ ಬರೆದಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಮೇರು ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಸ್ವಯಂ ಮನು ಅವನೇ ತನ್ನ ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಬರೆದಿರ್ತಕ್ಕಂಥ ನೀತಿ ನಿಯಮಾವಳಿಗಳು ಎಲ್ಲ ಕಾಲಕ್ಕೂ ಅನ್ವಯಿಸುವಂಥದ್ದಲ್ಲ. ಕೆಲವು ನಿಯಮಗಳು ಕೆಲವು ಕಾಲಕ್ಕೆ, ಎಲ್ಲ ಕಾಲಕ್ಕೂ ಎಲ್ಲ ನಿಯಮಗಳು ಅನ್ವಯಿಸೋದಿಲ್ಲ. ಆ ಕಾಲಕ್ಕೆ ಯಾವ ನಿಯಮಗಳು ಅನ್ವಯಿಸುತ್ತೋ ಅದನ್ನು ಮಾತ್ರ ತಗೊಂಡು ಅದನ್ನು ಪಾಲನೆ ಮಾಡಿ, ಬೇರೆದನ್ನು ಅಲ್ಲೇ ಬಿಟ್ಬಿಡಿ. ಅನ್ನೇ ಕೃತಯುಗೇ ಧರ್ಮ ತ್ರೇತಯಂ ದ್ವಾಪರೇ ಅಪರೇ.
ಅನ್ಯೇ ಕಲಿಯುಗೇಂದ್ರೋಣಾಂ ಯುಗಹ್ರಾಸಾನುರೂಪತಃ ಸ್ಪಷ್ಟವಾಗಿ ಮನುಸ್ಮೃತಿಯಲ್ಲಿ ಬಂದಿರತಕ್ಕಂಥ ಶ್ಲೋಕ. ಕೃತಯುಗಕ್ಕೆ ಅನ್ವಯಿಸುವಂಥ ನಿಯಮಗಳು ಬೇರೆ, ತ್ರೇತಾಯುಗಕ್ಕೆ ಅನ್ವಯಿಸುವಂಥದ್ದು ಕೃತಯುಗಕ್ಕೆ ಅನ್ವಯಿಸುವಂಥದ್ದು ತ್ರೇತಾಯುಗಕ್ಕೆ ಅನ್ವಯಿಸಬೇಕಂತಿಲ್ಲ, ಅನ್ವಯಿಸೋದಿಲ್ಲ. ಕೃತ ತ್ರೇತಾಯುಗ ಎರಡಕ್ಕೂ ಅನ್ವಯಿಸುವಂಥದ್ದು ದ್ವಾಪರಯುಗಕ್ಕೆ ಅನ್ವಯಿಸಲ್ಲ. ಈ 3 ಯುಗಗಳಿಗೆ ಯಾವ್ದು ಅನ್ವಯಿಸ್ತಾ ಇತ್ತು ಅದು ಕಲಿಯುಗಕ್ಕೆ ಅನ್ವಯಿಸೋದಿಲ್ಲ, ಬೇರೆ ಮಾಡ್ಕೊಳ್ಳಿ. ಯಾಕೆ? ಇದು ಕಾನ್ಸ್ಟಿಟ್ಯೂಷನ್. ಯಾವುದೇ ಕಾನ್ಸ್ಟಿಟ್ಯೂಷನ್ ಕಾಲಕ್ಕೆ ಅಮೆಂಡ್ಮೆಂಟ್ಗಳನ್ನು ಕಾಣುತ್ತೆ. ಸಮಾಜ ಡೈನಮಿಕ್ ಸಮಾಜವಾಗಿದ್ದಾಗ ಅದರ ಅವಶ್ಯಕತೆಗಳು ಬದಲಾವಣೆ ಆಗ್ತಾ ಇದ್ದಾಗ ಆ ಅವಶ್ಯಕತೆಗಳು ತಕ್ಕಂತೆ ನಾವು ತಿದ್ದುಪಡಿಗಳು ಮಾಡಬೇಕಾಗುತ್ತೆ, ಮಾಡಿಕೊಳ್ಳಿ. ಇವಾಗಿನ ಸಮಾಜಕ್ಕೆ ಈ ಜಾತಿ ಅನ್ನೋದು ರಿಲೆವೆಂಟ್ ಇಲ್ಲ, ಅದನ್ನು ತೆಗಿಬೇಕು ಅಂದ್ರೆ ಇವಾಗಿನ ಸಮಾಜದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಿದ್ದುಪಡಿ ತರೋದು ಯಾರು, ಹೇಗೆ? ನೋಡಿ, ಇವತ್ತು ಜಾತಿ ಜನರಿಗೆ ಸಾಕಷ್ಟು ಜ್ಞಾನ ಬಂದಿದೆ. ಆ ಮೇಲ್ಜಾತಿ ಕೆಳಜಾತಿ ಈ ಭಾವನೆಗಳೆಲ್ಲ ಹೊರಟೋಗಿದೆ. ಜನರಿಗೆ ವಿವೇಕಾನಂದರು ಬಂದ ಮೇಲೆ ಒಂದು ಸ್ವಲ್ಪ ಇದೆಲ್ಲ ಅರ್ಥವಾಗ್ತಾ ಇದೆ. ಆದರೆ ಇವತ್ತು ಜಾತಿ ಉಳಿಯುವುದಕ್ಕೆ ನೇರವಾಗಿ ಕಾರಣ ಇದರ ಕಲ್ಪ್ರಿಟ್ ಸರ್ಕಾರಗಳು, ಅಬ್ಸಲ್ಯೂಟ್ಲಿ ಗೌರ್ನಮೆಂಟ್ಸ್. ಇವತ್ತಿನ ಜಾತಿ ಉಳಿಯುವುದಕ್ಕೆ ಗೌರ್ನಮೆಂಟೇ ಕಾರಣ, ಇನ್ಯಾರೋ ಕಾರಣರಲ್ಲ. ಕೆಲವು ಜಾತಿ ಆಧಾರಿತ ಕೆಲವು ಮಠಗಳಲ್ಲಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಆ ಮಾತುಗಳು ಬರುತ್ತೆ. ಬಟ್ ಇವತ್ತಿನ ಪ್ರಜ್ಞಾವಂತ ಸಮಾಜ ಆ ಮಾತುಗಳನ್ನು ಕಿವಿಯಲ್ಲಿ ಕೇಳುತ್ತೆ, ಕಿವಿಯಲ್ಲಿ ಬಿಟ್ಬಿಡುತ್ತೆ. ಆ ಮಾತುಗಳನ್ನು ಕೇಳಲ್ಲ. ಮಠಗಳಲ್ಲಿ ಅವ್ರಿಗೆ ಸಿಗಬಹುದಾದ ಮಾತುಗಳು, ಬೇರೆ ಮಾತುಗಳನ್ನು ಪ್ರಜ್ಞಾವಂತ ಸಮಾಜ ಒಂದು ಚೂರಪಾರು ಅನುಸರಿಸಬಹುದು. ಆದರೆ ನೋಡಿ, ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಜಾತಿ ಅವ್ರ ಜಾತಿ ನಿಕೃಷ್ಟ, ಅವರು ಸಂಬಂಧ, ಈ ಮಾತುಗಳನ್ನು ನಮ್ಮ ಜಾತಿಯವರಿಗೆ ಸಿಎಂ ಮಾಡಬೇಕು, ಮಂತ್ರಿ ಮಾಡಬೇಕು. ನೋಡಿ, ಇದೆಲ್ಲ ಕೆಲವರು ಇದ್ದಾರೆ ಅನ್ಫಾರ್ಚುನೇಟ್, ಅವರೆಲ್ಲ ಆ ಭಾವನೆಗಳು ಬರಬಾರ್ದು. ಅದು ಸನ್ಯಾಸಿ ಹೋಗಿ ನನ್ನ ಜಾತಿಯವರಿಗೆ ನೀವು ಗೌರವ ಕೊಡಿ. ಸನ್ಯಾಸಿ ನೀನು ವಿಶ್ವಮಾನವ, ನೀನು ಒಂದು ಜಾತಿಗೆ ಸೇರಿದವನಲ್ಲ, ಒಂದು ದೇಶಕ್ಕೆ ಸೇರಿದವನಲ್ಲ, ಒಂದು ಭಾಷೆಗೆ ಸೇರಿದವನಲ್ಲ. ಹೀಗಿದ್ದಾಗ ನಮ್ಮ ಜಾತಿಗೆ ಮಾಡಿ ಎಲ್ಲ ನಿಜಕ್ಕೂ ಕೂಡ ಬಹಳ ಅದು ಸರಿಯಲ್ಲ. ಅವೆಲ್ಲ ಕೂಡ ದಾರಿ ತಪ್ತಾ ಇರ್ತಕ್ಕಂಥ ವಿಚಾರ. ಆದ್ದರಿಂದ ಈ ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಾ, ತಾನು ಕೊಡುವ ಸವಲತ್ತುಗಳನ್ನೆಲ್ಲ ಜಾತಿಯ ಆಧಾರದ ಮೇಲೆ ಕೊಡ್ತಾ ಇದೆ. ಯಾಕೆ ಹಾಗೆ ಮಾಡಬೇಕು? ಈಗ ಬೆಂಗಳೂರಿನ ಸಮಾಜ ತಗೋಣ. ಬೆಂಗಳೂರಿನ ಸಮಾಜದಲ್ಲಿ ಕೆಲವು ವರ್ಗಗಳು ಶೈಕ್ಷಣಿಕವಾಗಿ ಹಿಂದುಳಿದಿವೆ. ಎಲ್ಲ ಜಾತಿಯವರು ಇರ್ತಾರೆ ಅಲ್ಲಿ, ಮುಸಲ್ಮಾನರು ಇರ್ತಾರೆ, ಕ್ರಿಶ್ಚಿಯನ್ರು ಇರ್ತಾರೆ, ಹಿಂದೂಗಳಲ್ಲಿರುವ ಎಲ್ಲ ವರ್ಗಗಳು ಇರುತ್ತೆ. ಅವರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರಾ? ಶೈಕ್ಷಣಿಕವಾಗಿ ಮುಂದುವರಿಯೋದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡಿ. ಒಳ್ಳೊಳ್ಳೆ ಟೀಚರ್ಸನ್ನು ಕೊಡಿ, ಫೀಸ್ ತಗೋಬೇಡಿ, ಅವ್ರಿಗೆ ಎಕ್ಸ್ಟ್ರಾ ಕೋಚಿಂಗ್ ಕೊಡಿ. ಆರ್ಥಿಕವಾಗಿ ಹಿಂದುಳಿದಿದ್ದಾರಾ? ಯಾರ್ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದು ಅವರಿಗೆ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಒಂದು ವ್ಯವಸ್ಥೆ ಮಾಡಿ. ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ರೀತಿ ನೀತಿ ಇಲ್ಲ, ಅವರಿಗೆ ರಿಫೈನ್ಮೆಂಟ್ ಅಂದರೆ ಗೊತ್ತಿಲ್ಲ, ಸೊಫಿಸ್ಟಿಕೇಶನ್ ಗೊತ್ತಿಲ್ಲ, ಹೊರಟು ಹೇಗೋ ಬದುಕ್ತಾ ಇದ್ದಾರೆ. ಅವರಿಗೆಲ್ಲ ಕೂಡ ರಿಫೈನ್ಮೆಂಟ್ ಅನ್ನುವಂಥದ್ದು ರೀತಿ ನೀತಿಗಳಲ್ಲಿ, ನಡವಳಿಕೆಗಳಲ್ಲಿ ಹೇಳಿಕೊಡಿ. ಇನ್ನೊಬ್ಬರು ನೈತಿಕವಾಗಿ ಹಿಂದೆ ಉಳಿದಿದ್ದಾರೆ, ಅನೈತಿಕ ಜೀವನ ಮಾಡ್ತಾ ಇದ್ದಾರೆ, ಅವರಿಗೆ ನೈತಿಕ ಜೀವನದ ಮಹತ್ವ, ನಾಗರಿಕ ಸಮಾಜದಲ್ಲಿ ಅನೈತಿಕವಾಗಿ ಬದುಕೋದು ಎಷ್ಟು ವರ್ಜ್ಯ, ಹೇಗೆ ಸಮಾಜದಲ್ಲಿ ಅಗೌರವಕ್ಕೊಳಗಾಗ್ತೀವಿ, ಮರ್ಯಾದೆ ಕಳ್ಕೊಳ್ತೀವಿ, ಅದರಿಂದ ಎಷ್ಟು ತೊಂದರೆ ಆಗ್ತದೆ, ನಿಮ್ಮ ಮಕ್ಕಳಿಗೆಲ್ಲ ಕೂಡ ಎಷ್ಟು ತೊಂದರೆ ಆಗುತ್ತೆ. ಇದನ್ನೆಲ್ಲ ಅವರು ಮನವರಿಕೆ ಮಾಡಿಕೊಟ್ಬಿಟ್ಟು ಅನೈತಿಕ ಜೀವನದಿಂದ ಎತ್ತಿ ಅವರನ್ನು ನೈತಿಕ ಜೀವನಕ್ಕೆ ತನ್ನಿ. ಒಂದು ಸರ್ಕಾರದ ಕೆಲಸ, ಅಧಿಕಾರದ ಕೆಲಸ, ಸಮಾಜದಲ್ಲಿ ಒಂದು ವರ್ಗ ಯಾವುದರಲ್ಲಿ ಹಿಂದೆ ಬಿದ್ದಿದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಮುಂದೆ ತರುವಂತಹದ್ದು. ಅದು ಬಿಟ್ಟು ಈ ಜಾತಿಯವರಿಗೆ ಈ ಆರ್ಥಿಕ ಸೌಲಭ್ಯ, ಆ ಜಾತಿಯವರು ಈಗಾಗಲೇ ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದರೂ ಆರ್ಥಿಕ ಸೌಲಭ್ಯ, ಈ ಜಾತಿಯವರು ಇವರಿಗೆ ಇನ್ಯಾವುದೋ ಒಂದು ಸೌಲಭ್ಯ, ಉದ್ಯೋಗದ ಏನೋ ಕೊಡ್ತೀವಿ. ಆ ಜಾತಿಯವರು ಈಗಾಗಲೇ ಕೆಲವು ವರ್ಗ, ಪೂರ್ತಿ ಅಲ್ಲ, ಅವರು ಎಷ್ಟೋ ಉದ್ಯೋಗ ಪಡ್ಕೊಂಡಿದ್ದಾರೆ ಮತ್ತು ಅವರಿಗೆ ಒಂದು ಸೌಲಭ್ಯ. ಏನು ಅರ್ಥ ಇದೆ, ಏನು ವಿಜ್ಞಾನ ಇದೆ, ಏನು ಸೈನ್ಸ್ ಇದೆ ಇದರಲ್ಲಿ? ಹೀಗಾಗಿ ಜಾತಿಯ ಆಧಾರದ ಮೇಲೆ ಒಬ್ಬ ಮನುಷ್ಯನಿಗೆ ಲಾಭ ಸಿಕ್ಕಿದರೆ ಅವನ್ಯಾಕೆ ತನ್ನ ಜಾತಿಗೆ ಅಂಟ್ಕೊಳ್ಳಲ್ಲ? ಸಮಾಜದಲ್ಲಿ ಯಾವುದೇ ಹುಡುಗನನ್ನು ಕೇಳಿ ನೋಡಿ, ಅದರಲ್ಲಿ ಸರ್ಕಾರಿ ಸೌಲಭ್ಯಗಳು ಪಡ್ಕೊಳ್ತಾರೆ. ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಯಾವುದೇ ವಿದ್ಯಾರ್ಥಿನಿ ಹುಡುಗ ಹುಡುಗಿಯನ್ನ ನೀನು ಯಾವ ಜಾತಿ ಅಂತ ಕೇಳಿ ತಕ್ಷಣ ಹೇಳುತ್ತೆ ಅದು, ನಾನು 2A, ನಾನು 3B, ನಾನು 2Aನಲ್ಲಿ ಇಂಥದ್ದು, 3Bನಲ್ಲಿ ಇಂಥದ್ದು. 2A 3B ಅಂತಂದ್ರೆ ಈಗ ಹಳೆ ಕಾಲದಲ್ಲಿ ನಾವು ಜಾತಿ ಹೆಸರನ್ನು ಇಡ್ತಿದ್ವಿ, ಅದರ ಇದು ಮಾಡರ್ನ್ ವರ್ಷನ್ ಅಷ್ಟೇ. 2A ಅಂತಾದರೂ ಕರೆಯಿತು, ನಾನು SC, ನಾನು ST, ಹಿಂದೆ ಬೇರೆ ಹೆಸರುಗಳಿತ್ತು, ಈಗ ಹೆಸರುಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ದುರ್ಬಲ ವರ್ಗಗಳನ್ನು ಮೇಲಕ್ಕೆ ಎತ್ತಬೇಕಾದ್ದು ಒಂದು ನಾಗರಿಕ ಸಮಾಜದ ಮೊದಲನೇ ಕರ್ತವ್ಯ ಅಂತ ಹೇಳೋದು ನಾನು ಮೊದಲಿಗೆ. ದುರ್ಬಲ ವರ್ಗಗಳನ್ನು ನೆಗ್ಲೆಕ್ಟ್ ಮಾಡಿ ನಾನು ಹೇಳೋದಲ್ಲ, ಆದರೆ ಮೆಥಡ್ ನಾವು
ಅಲ್ಲಿ ಅನುಸರಿಸಬೇಕಾದ್ದು ಹೇಗೆ ದುರ್ಬಲರನ್ನು ಪ್ರಬಲರನ್ನಾಗಿ ಮಾಡೋದಕ್ಕೆ ಯಾವ ಕ್ಷೇತ್ರದಲ್ಲಿ ಅವರು ದುರ್ಬಲರು ಆ ಕ್ಷೇತ್ರದಲ್ಲಿ ಬೇಕಾದಷ್ಟು ಸವಲತ್ತುಗಳನ್ನು ಕೊಟ್ಟು ಅವರನ್ನು ಪ್ರಬಲರನ್ನಾಗಿ ಮಾಡಿ ಪ್ರಬಲರ ಗುಂಪಿಗೆ ತನ್ನಿ. ಈಗ ಮತ್ತೆ ದುರ್ಬಲರಾಗಿ ಯಾರು ಉಳಿದಿದ್ದಾರೆ ಅವ್ರ ಕಡೆ ಗಮನ ಕೊಡಿ. ಹೀಗೆ ಮಾಡಬೇಕಾಗಿತ್ತು. ಆದ್ದರಿಂದ ಈ ಜಾತಿ ಇತ್ಯಾದಿಗಳ ಉಳಿದಿರೋದು ನನಗನ್ಸಿದ ಮಟ್ಟಿಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಾಕಷ್ಟು ಪ್ರಜ್ಞೆ ಬಂದಿದೆ ಜನರಿಗೆ. ಅಂತರ್ಜಾತೀಯ ವಿವಾಹಗಳಂತೂ 90% ವಿವಾಹಗಳು ಇವತ್ತು ಅಂತರ್ಜಾತೀಯ ವಿವಾಹಗಳೇ ಆಗ್ತಾ ಇದೆ. ಯಾವುದೋ ಒಂದು ಕಾಲಕ್ಕೆ ಇದೊಂದು ವ್ಯವಸ್ಥೆ ಇತ್ತು, ಈಗ ಅಪ್ರಸ್ತುತ ಅಂತ ಜನರಿಗೂ ಅನಿಸ್ತಾ ಇದೆ. ಹೀಗೆ ಹೊರಟೋಗುತ್ತೆ, ಬೇಗ ಹೊರಟೋಗ್ಬಿಡುತ್ತೆ. ನನಗೇನಾದ್ರ ಬಗ್ಗೆ ಏನು ಸಂಶಯ ಇಲ್ಲ.